ರಾಮನಗರ ನಮ್ಮ ತಂದೆಯ ಕರ್ಮಭೂಮಿ ಮತ್ತು ನಮ್ಮ ತಾತನಿಗೆ ರಾಜಕೀಯ ಮರುಜನ್ಮ ನೀಡಿದ ಪುಣ್ಯಭೂಮಿ. ಹಾಗಾಗಿ ಮಣ್ಣನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು, ರಾಮನಗರದಲ್ಲಿ ನನ್ನನ್ನೇ ನಂಬಿರುವ ಸಾವಿರಾರು ಕಾರ್ಯಕರ್ತರಿದ್ದಾರೆ, ಪಕ್ಷದ ಹಿರಿಯ ಮುಖಂಡರಿದ್ದಾರೆ ಮತ್ತು ನಮ್ಮ ಕುಟುಂಬವನ್ನು ಪ್ರೀತಿಸುವ ಒಂದು ದೊಡ್ಡ ವರ್ಗವೇ ಅಲ್ಲಿದೆ. ಅವರನ್ನು ನಡು ನೀರಿನಲ್ಲಿ ಕೈಬಿಟ್ಟು ಬೇರೆ ಕ್ಷೇತ್ರಕ್ಕೆ ವಲಸೆ ಹೋಗುವ ಜಾಯಮಾನ ನಮ್ದಲ್ಲ. ಬೇರೆ ಯಾವುದೇ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ 3 ಚುನಾವಣೆಯನ್ನು ಸೋತಿದ್ದಾರೆ, ಬಟ್ ಲೀಡರ್ JDSಗೊಬ್ಬ ಲೀಡರ್ ಸಿಕ್ಕಿದ್ದಾರೆ. ಅಲ್ಲೆಲ್ಲೋ AC ರೂಮಲ್ಲಿ ಕೂತ್ಕೊಂಡು ಅಲ್ಲಿ ಸುತ್ತಾಡ್ಕೊಂಡು ಬಂದು ಮಕ್ಕಳು ಮೊಮ್ಮಕ್ಕಳು ರಾಜಕಾರಣ ಕೆಲವರು ಬರ್ತಾರೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಫಸ್ಟ್ ಬಂದಾಗ ಹಂಗೆ ಇತ್ತು. ಬಟ್ 2019 ಲೋಕಸಭೆ ಸೋತಂತಹ ನಿಖಿಲ್ ಈಗಿಲ್ಲ. 5 ವರ್ಷದ ಜರ್ನಿಯಲ್ಲಿ 5-6 ವರ್ಷದ ಜರ್ನಿನಲ್ಲಿ 3 ಸೋಲು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾರ್ಕ್ಸ್ ಇದೆ, ತಯಾರು ಮಾಡಿದೆ, ಲೀಡರ್ ಆಗಿದ್ದಾರೆ. ಬಟ್ ನನಗೆ ರಾಮನಗರ ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರ ಮಾತು ಬಗ್ಗೆ ಆಕ್ಷೇಪ ಇದೆ. ರಾಮನಗರ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ DK ಸುರೇಶ್ ಅವ್ರನ್ನ ಡಾಕ್ಟರ್ ಮಂಜುನಾಥ್ ಸೋಲ್ಸಿದ್ರು. ಆದರೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ 100 ಚಿಲ್ಲರೆ ವೋಟ್ ಲೀಡ್ ಆಗಿದ್ದು DK ಸುರೇಶ್ಗೆ, ಡಾಕ್ಟರ್ ಮಂಜುನಾಥ್ ಕಲ್ಲ. JDS BJP ಸೇರ್ಕೊಂಡ್ರು ಸಹ ತುಂಬ ಟಫ್ ಇರೋ ಜಾಗ. ಹಾಗಾಗಿ 3 ಸೋತಂತ ನಿಖಿಲ್ ಮತ್ತೆ ಕಾರ್ಯಕರ್ತರು ಕರೀತಿದ್ದಾರೆ ಅಂತ ಅಲ್ಲಿಗೆ ಹೋಗೋದೆಲ್ಲ ಅರ್ಥ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂಗೋಲ್ ಸ್ಪರ್ಧೆ ಮಾಡೋದಾದರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿ. ಈ ರಾಮನಗರ ಚನ್ನಪಟ್ಟಣ ಬಿಟ್ಟು ನಿಖಿಲ್ ಅವರು ಮದ್ದೂರ್ಗೆ ಹೋಗೋದು ಬೆಸ್ಟ್ ಅನ್ಸುತ್ತೆ. ಚಾಮರಾಜ ಅದು BJP ಕ್ಷೇತ್ರ. BJP ನಾಗೇಂದ್ರ ಸೋತವ್ರು ನೆಕ್ಸ್ಟ್ ನಾಗೇಂದ್ರ ಹೆಚ್ಚು ಕಮ್ಮಿ ನಿಲ್ತಾರೆ, ಅಥವಾ ಡಾಕ್ಟರ್ ಸುಶ್ರುತ್ ಗೌಡ ನಿಲ್ತಾರೆ, ಅಥವಾ ಅಲ್ಲಿ ಅಧ್ಯಕ್ಷ ದಿನೇಶ್ ನಿಲ್ತಾರೆ, ಅಥವಾ ಕಿರಣ್ ನಿಲ್ತಾರೆ. ಹಿಂಗೆ ಪ್ರತಾಪ್ ಸಿಂಹ ಕೇಳ್ತಾರೆ, ಬಟ್ ಟಿಕೆಟ್ ಕೊಡೋದಿಲ್ಲ ಅವ್ರಿಗೆ. ಕೊಟ್ಟರೆ NR ಕೊಡ್ತಾರೆ ಅಷ್ಟೇ ಪ್ರತಾಪ್ ಸಿಂಹಗೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬೆಸ್ಟ್ ಕ್ಷೇತ್ರ ಅಂದರೆ ಇನ್ನೊಂದು 30 ವರ್ಷ ರಾಜಕೀಯ ಮಾಡ್ಬೇಕು ನಿಖಿಲ್ ಕುಮಾರಸ್ವಾಮಿ. ಹಂಗೆ ನೋಡಿದ್ರೆ ಯಾಕಂದರೆ ಆ ಪಾರ್ಟಿ ದೃಷ್ಟಿಯಿಂದ, ನಾಟ್ ಶಿವಕುಮಾರ್ ದೃಷ್ಟಿಯಿಂದಲ್ಲ. ಸೊ ಅತಿ ಹೆಚ್ಚು ಮೊನ್ನೆ ಲೋಕಸಭೆ ಚುನಾವಣೆ ಮಂಡ್ಯದಲ್ಲಿ 45,000 ಲೀಡ್ ಕೊಟ್ಟಿರೋದು ಮದ್ದೂರು ಕ್ಷೇತ್ರ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಅನುಕೂಲ ಅವ್ರಿಗೆ. ಅಲ್ಲಿ ನಾಮಿನೇಷನ್ ಹಾಕ್ಬಿಟ್ಟು ಬಂದರೂ ಮದ್ದೂರು ಜನ ನಿಖಿಲ್ ಅವ್ರನ್ನ ಗೆಲ್ಲಿಸ್ತಾರೆ. ಆದರೆ ತುಂಬ ಟಫ್ ಇರ್ತಕ್ಕಂಥ ರಾಮನಗರ ಚನ್ನಪಟ್ಟಣದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಒದ್ದಾಟಕ್ಕೆ ಹೋಗುವಂಥ ಅವಶ್ಯಕತೆ ನಿಖಿಲ್ ಅವ್ರಿಗಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಸಲಹೆ ಮತ್ತು ಅಭಿಪ್ರಾಯ ಕೂಡ ಹೌದು. ರಾಮನಗರದಲ್ಲಿ ಕಳೆದ ಬಾರಿ ನಿಖಿಲ್ ಅವ್ರ ಸೋಲಕ್ಕೆ ಕಾರಣ ಗೌತಮ್ ಗೌಡ. BJP ಸ್ಪರ್ಧೆ ಮಾಡಿ 12,000 ಓಟ್ ತಗೊಂಡ್ರು. ರಾಮನಗರಕ್ಕೂ ಚನ್ನಪಟ್ಟಣ ಜೈಮುತ್ತು ಅವರು ಮತ್ತೊಬ್ರು ಯಾರೋ ನಿಲ್ಲಿ ಅಂತ ಹೇಳಿಬಿಟ್ಟು ಈ ಥರ ಕನಕಪುರದಿಂದ ಅನ್ಸೂಯ ಡಾಕ್ಟರ್ ಮಂಜುನಾಥ್ ತುಂಬ ಚೆನ್ನಾಗಿ ಓಡಾಡ್ತಾವ್ರೆ. ಅವ್ರಿಗೆ ಹೇಳಿ ಈಗಲೇ ನಿರ್ಧಾರ ತಗೊಂಡು ಹೋಗ್ಬೇಕು. ನಾನು ಕಾರ್ಯಕರ್ತರು ನನ್ನ ಇದ್ದಾರೆ, ನಾನು ಬಿಡಬೇಕು ಅವನ್ನ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ರಾಮನಗರ ಚನ್ನಪಟ್ಟಣ ಮದ್ದೂರು ಹಿಂಗೆ ಸೂಕ್ತ ಅಂದಾಗ ಮದ್ದೂರು ಬೆಸ್ಟ್ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ಅಲ್ಲಿಗೆ ಹೋಗೋದು ಬೆಸ್ಟು. ಸುಮ್ಮನೆ ಭಾವನಾತ್ಮಕವಾಗಿ ಯೋಚನೆ ಮಾಡಬಾರ್ದು. ಒಂದು ಸ್ವಲ್ಪ ಅವ್ರು ಹೇಳ್ತಾರೆ ಕ್ಷೇತ್ರ ಯಾವುದೋ ಒಂದು ಗೊತ್ತಾರ ಸೋಲ್ಸಕ್ಕೆ ಬರ್ತಾರೆ ಅಂತ. ನೆವರ್ ಮದ್ದೂರು ಅನ್ನೋ ಕ್ಷೇತ್ರ ಇದೆಯಲ್ಲ, ಅವತ್ತು SM ಕೃಷ್ಣ ಅವರೇ ಭಯ ಬಿದ್ದು ಚಾಮರಾಜಪೇಟೆಗೆ ಬಂದರು 2003 ಚುನಾವಣೆಯಲ್ಲಿ. ಸೊ ಮದ್ದೂರು ಫೇವರ್ ಟು JDS. ಕಳೆದ ಬಾರಿ ಸ್ವಾಮಿಗೌಡ ಮತ್ತು ತಮ್ಮಣ್ಣವ್ರ ನಡುವೆ ಸ್ಪ್ಲಿಟ್ ಆಗಲಾಗಿ ಅವಕಾಶ ಇದಾಯಿತು. ಸೊ ಈಗ ನನಗೆ ರಾಮನಗರ ಚನ್ನಪಟ್ಟಣಕ್ಕಿಂತ ಅಲ್ಲೇ ಮದ್ದೂರು ಆದರೆ ಬೆಸ್ಟ್ ಅಂತ ಅನ್ಸುತ್ತೆ ಅಷ್ಟೇ. ಹಾಗಾಗಿ ನಿಖಿಲ್ ಸಾಕು. ಯಾರೋ ಶತ್ರುಗಳು ಕೂಡ ನಿಖಿಲ್ ಸೋಲ್ಬೇಕು ಅಂತ ಯಾರು ಅನ್ನಲ್ಲ, ಗೆದ್ದುಬಿಡ್ಲಿ ನಿಖಿಲ್ ಸರಿ ಅಂತಂತವ್ರೆ. ಆದರೆ ರಾಮನಗರ ಚನ್ನಪಟ್ಟಣ ಇರೋದು ಅಗ್ರಿ JDS ಫೈಟ್ ಮಾಡುವಂಥ ಕ್ಷೇತ್ರ. ಬಟ್ 100% 200% ಗೆಲ್ಲಬೇಕು ಅಂದರೆ ಮದ್ದೂರ್ಗೆ ಹೋಗೋದು ಬೆಸ್ಟು. ನೋಡೋಣ, ಇದು ನನ್ನ ಅಭಿಪ್ರಾಯ, ಅವ್ರ ನಿರ್ಧಾರ ಅವ್ರಿಗೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.